ಈ ಸಫಾರಿಗೂ ಈ ಪ್ರಾಣ ಕಳ್ಕೊಂತಕ್ಕಂಥ ನಮ್ಮ ರೈತರಿಗೂ ಯಾವುದೂ ಸಂಬಂಧ ಇಲ್ಲ. ಸಫಾರಿಯಿಂದ ಹುಲಿಗಳು ಆನೆಗಳು ಹೊರಗಡೆ ಬರ್ತವೆ ಅನ್ನೋದು ಇದು ಸುಳ್ಳು ಮಾಹಿತಿ. ಹೋರಾಟ ಮಾಡೋದು ಯಾವ ವಿಚಾರವಾಗಿ ಬರೀ ಸಫಾರಿ ಒಂದೇ ತಗೊಂಡು ವೈಯಕ್ತಿಕವಾಗಿ ಹೋರಾಟ ಮಾಡೋದಲ್ಲ. ಇದು ತಂಬಾಕು ಮಂಡಳಿಯಿಂದ ಮಾರುಕಟ್ಟೆ ರೈಟ್ ಇಲ್ಲದೆ ರೈತರು ಕಂಗಲಾಗಿ ಮಾರುಕಟ್ಟೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ನಿಂತೋಗಿದೆ. ಈ ಸಫಾರಿನೇ ಮುಂದಿಟ್ಕೊಂಡು ನಾವು ಸಫಾರಿನೇ ನಿಲ್ಲಿಸಬೇಕು ಅನ್ನೋದು ಇದು ಖಂಡಿತ ಈ ರೈತ ಸಂಘದವ್ರು ತಗೊಂಡಂತ ತೀರ್ಮಾನ ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಅಂತ BV ಬಸವರಾಜು, ಮಾಜಿ ಜಿಲ್ಲಾ ಪಂಚಾಯಿತಿ ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದೆ. ಹಾಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲೆಯ ಒಬ್ಬ ಉಪಾಧ್ಯಕ್ಷರಾಗಿ ಇವತ್ತು ತಾಲೂಕಿನಲ್ಲಿ ಸಕ್ರಿಯವಾಗಿ 35-40 ವರ್ಷಗಳಿಂದ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿ ನಾನು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆದರೆ ಇತ್ತೀಚೆಗೆ ನಾವು ನೋಡೋಂಥ ಸಂದರ್ಭದಲ್ಲಿ ಈಗ ಒಂದು ಸಫಾರಿ ಬಗ್ಗೆ ತಾಲೂಕಲ್ಲಿ ಭಾಳ ಒಂದು ಗೊಂದಲ ನಡೀತಾ ಇದೆ. ಈ ಸಫಾರಿ ದಮನಕಟ್ಟೆ, ಬಂಡೀಪುರ, ನಾಗರಹೊಳೆ 3 ಒಂದು ಪ್ರಖ್ಯಾತವಾದಂಥ ಒಂದು ಸಫಾರಿ ಇದು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಇದರಲ್ಲಿ ಅತ್ಯಂತವಾಗಿ ಹೆಗ್ಗಡದೇವನಕೋಟೆಯಲ್ಲಿರ್ತಕ್ಕಂಥ ದಮನಕಟ್ಟೆ ಒಂದು ರಾಷ್ಟ್ರದ ನ್ಯಾಷನಲ್ ಪಾರ್ಕ್ ಟೈಪ್ ಇದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಯಾತ್ರಾ ಸ್ಥಳ ಅಂತ ಸಫಾರಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಆದರೆ ಇತ್ತೀಚೆಗೆ ನಡೆದಂಥ ಒಂದು ಘಟನೆಗಳಲ್ಲಿ 3-4 ಜನ ಇದರಲ್ಲಿ ಹುಲಿಗಳಿಂದ ಸಾವನ್ನಪ್ಪಿದ್ರು ಅಂತೇಳಿ ರೈತರ ಒಂದು ಇದ್ರ ಮೇಲೆ ಈ ಸಫಾರಿಯನ್ನು ನಿಲ್ಲಿಸಿದ ತಕ್ಷಣ ಇದರಿಂದ ಒಂದು ವೈಮಾನಿಕ ಒಂದು ಪರೀಕ್ಷೆಯನ್ನು ತಿಕ್ಕಬೇಕು ಅಂತ ಹೇಳಿ ಒಂದು ತಜ್ಞರ ತಂಡವನ್ನು ಕಳಿಸಿ ಒಂದು ಪರಿಶೀಲಿಸಿದಾಗ ತಜ್ಞರ ತಂಡದಲ್ಲಿ ಏನು ಬಂತು ಅಂತ ಹೇಳಿದ್ರೆ, ಸಫಾರಿಯಿಂದ ಈ ಹುಲಿಗಳು ಇಂದ ಹೊರಗಡೆ ಬಂದು ಜನಗಳಿಗೆ ಮರಣ ಆಗಿಲ್ಲ. ಇದು ಕಾರಣದಿಂದ ಹುಲಿಗಳು ಏನಪ್ಪಾ ಅಂದ್ರೆ ಮೇವನ ಆರಿಸಿ ಬಂದಂಥ 3-4 ಹುಲಿಗಳು ಆಕಸ್ಮಿಕವಾಗಿ ಬಂದು ಈ ಥರ ಆಗಿದೆ ಹೊರತು ಸಫಾರಿ ಮಾಡೋದ್ರಿಂದ ಒಳಗಡೆ ಪ್ರಾಣಿಗಳಿಗೇನು ಡಿಸ್ಟರ್ಬ್ ಇಲ್ಲ ಅಂತ ಒಂದು ಸಮೀಕ್ಷೆ ತಜ್ಞರ ಸಮಿತಿ ಒಂದು ವರದಿ ಕೊಟ್ಟ ತಕ್ಷಣ ಏನಾಯಿತು, ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಹಾಗೂ ಅರಣ್ಯ ಸಚಿವರಂತ ಈಶ್ವರ್ ಖಂಡ್ರೆ ಸಾಹೇಬ್ರವರು ಕುಳಿತು ಚರ್ಚೆ ಮಾಡಿ ಈ ಒಂದು ಸಮೀಕ್ಷೆ ಕೊಟ್ಟ ತಕ್ಷಣ ರಾಜ್ಯದಲ್ಲಿ ಈ ಸಫಾರಿಯನ್ನು ಇದನ್ನ ಮಾಡಬೇಕು. ಮತ್ತು ಪಕ್ಕದಿದ್ದಂಥ ಅದರ ಸಫಾರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕೂಲಿ ಕಾರ್ಮಿಕರು, ನೌಕರರು ಕೂಗು ಜಾಸ್ತಿ ಆಯಿತು. ಇದರಿಂದ ನಾವು ಬೀದಿ ಪಾಲಾಗಿದ್ದೀವಿ, ಮನೆ ಮಠ ಕಳ್ಕೊಂಡಿದ್ದೀವಿ, ನಮಗೆ ಊಟಕ್ಕಿಲ್ದ ತೊಂದರೆ ಆಗಿದೆ, ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ನಾವು ಕನಿಷ್ಠ ಅಂದರೂ ಈ ತಾಲೂಕಲ್ಲಿ 3,500 ಜನ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು ಟೋಟಲ್ 7,000ದಿಂದ 8,000 ಜನ ಕೂಲಿ ಕಾರ್ಮಿಕರು, ನೌಕರರು ಇದನ್ನ ನೆನ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಭಾಳ ತೊಂದರೆ ಆಗಿದೆ ಅಂತೇಳಿ ಈ ಕೂಗು ಬಂದಾಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರು ಹಾಗೂ ನಮ್ಮ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಇಬ್ಬರೂ ಸೇರಿ ಒಂದು ಚರ್ಚೆ ಮಾಡಲಾಗಿ ಈ ಚರ್ಚೆಯಲ್ಲಿ ಸಮೀಕ್ಷೆರು ತಗೊಂಡು ಇಷ್ಟು ಜನ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಅದರಿಂದ ಇಷ್ಟು ಜನ ಕೆಲಸ ಮಾಡೋ ನೌಕರರು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾರೆ, ಇವ್ರಿಗೆ ಊಟ ಇಲ್ದೇ ತಿಂಡಿ ಇಲ್ದೇ ತುಂಬ ತೊಂದರೆ ಆಗಿದೆ, ಅದರಿಂದ ಸಫಾರಿಯನ್ನು ನಾವು ಮುಂದುವರಿಸಬೇಕು ಅಂತೇಳಿ ಒಂದು ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಕುಂತು ಚರ್ಚೆ ಮಾಡಿ ಪ್ರಮುಖವಾಗಿ ಈ ಸಫಾರಿಯನ್ನು ಪ್ರಾರಂಭ ಮಾಡಿದ್ರು. ಆದರೆ ಈ ಸಫಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ತಗೋ ಸಂದರ್ಭದಲ್ಲಿ ಕೆಲವು ರೈತರ ಮುಖಂಡರುಗಳು ಈ ಸಫಾರಿಗೆ ವಿರೋಧವನ್ನು ಮಾಡೋಂಥ ಕೆಲಸವನ್ನು ಮಾಡಿದ್ರು. ಸಫಾರಿ ಆಗಬಾರ್ದು, ನಡೆಯಕ್ಕೆ ಬಿಡಲ್ಲ ನಾವು ಅಂತ ಹೇಳಿ. ಆದರೆ ನನ್ನ ಒಂದು ವೈಯಕ್ತಿಕವಾದ ವಿಚಾರ ಹೇಳೋದಾದ್ರೆ, ಈ ಸಫಾರಿಗೂ ಈ ಪ್ರಾಣ ಕಳ್ಕೊಂತಕ್ಕಂಥ ನಮ್ಮ ರೈತರಿಗೂ ಯಾವುದೂ ಸಂಬಂಧ ಇಲ್ಲ. ಯಾಕಂದರೆ ಹುಲಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ 4-5 ಹುಲಿಗಳು ಮೊದಲೇ ಕಾಡಿನಿಂದ ಹೊರಗಡೆ ಬಂದಿದ್ದು, ಅದರಿಂದ ಆಯಿತು ಹೊರತು ಸಫಾರಿಯಿಂದ ಹುಲಿಗಳು ಆನೆಗಳು ಹೊರಗಡೆ ಬರ್ತವೆ ಅನ್ನೋದು ಇದು ಸುಳ್ಳು ಮಾಹಿತಿ ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. 40-50 ವರ್ಷ ನಾವು ನೋಡ್ತಾ ಇದ್ದೀವಿ. ಇದನ್ನ ಇವರು ಹೋರಾಟ ಮಾಡಲಿ, ನನ್ನ ಉದ್ದೇಶ ಒಂದು ರೈತ ಸಂಘದವರು ಹೋರಾಟ ಮಾಡೋದನ್ನ ನಾನು ಸ್ವಾಗತಿಸ್ತೀನಿ, ಅಭಿನಂದಿಸ್ತೀನಿ. ಆದರೆ ಒಂದು ವಿಚಾರ, ಇವರು ಹೋರಾಟ ಮಾಡೋದು ಯಾವ ವಿಚಾರವಾಗಿ ಬರೀ ಸಫಾರಿ ಒಂದೇ ತಗೊಂಡು ವೈಯಕ್ತಿಕವಾಗಿ ಹೋರಾಟ ಮಾಡೋದಲ್ಲ. ಇವರು ಈ ಸಫಾರಿನೇ ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ಹೋರಾಟ ಮಾಡೋಂಥ ಭ್ರಮೆ ಅವರು ಬಂದಿಲ್ಲ. ಇಲ್ಲಿ ಸಾಕಷ್ಟು ರಾಜ್ಯದಲ್ಲಿ ತಂಬಾಕು ಮಂಡಳಿಯಿಂದ ಮಾರುಕಟ್ಟೆ ರೈಟ್ ಇಲ್ಲದೆ ರೈತರು ಕಂಗಲಾಗಿ ಮಾರುಕಟ್ಟೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ನಿಂತೋಗಿದೆ. ರೈತರಿಗೆ ಒಂದು ಸಮರ್ಪಕವಾದಂಥ ವೈಜ್ಞಾನಿಕ ಬೆಲೆ ಇವತ್ತು ರಾಜ್ಯದಲ್ಲಿ ಯಾವುದೇ ಬೆಳೆದಂಥ ಬೆಳೆಗಳು ಸಿಗ್ತಾ ಇಲ್ಲ, ತರಕಾರಿಗಳು ಸಿಗ್ತಾ ಇಲ್ಲ, ಮತ್ತು ರೋಡ್ ಆಕ್ಸಿಡೆಂಟ್ಗಳಾಗ್ತವೆ, ರಸ್ತೆಗಳು ಸರಿ ಇಲ್ದರೆ ಇಂಥವೆಲ್ಲ ಸಾಕಷ್ಟಿವೆ. ಎಲೆಕ್ಟ್ರಿಕ್ 100 ಜನ ಸಾಯ್ತಾವ್ರೆ, ಇವತ್ತು ಕರೆಂಟ್ ಬೀದಿ ನಾಯಕರು ಸಾಯ್ತಾ ಇದ್ದಾರೆ, ಅದಕ್ಕೆಲ್ಲ ಸರ್ಕಾರ ಹೊಣೆ ಅಂತ ಕಳೆದ ಇಂಥವೆಲ್ಲ ಆಗ್ತಾ ಇದೆ. ಇದೊಂದೇ ವಿಚಾರಣೆ ಇವತ್ತು ಕಾಡು ಪ್ರಾಣಿಗಳಿಂದನೇ ಇವತ್ತು ಜನ ಸಾಯ್ತಾರೆ ಅನ್ನೋದು ಸುಳ್ಳು. ನಾವು ಇವತ್ತು ಆಕ್ಸಿಡೆಂಟಲ್ ಸಾಯ್ತಾ ಇದ್ದಾರೆ, ನಾಯಿಗಳು ಕಚ್ಚಿ ಇವತ್ತು 10-15 ವರ್ಷಕ್ಕೆ ಇಷ್ಟು ಜನ ಸಾಯ್ತಾ ಇದ್ದಾರೆ. ಪ್ರತಿಯೊಂದರಲ್ಲೂ ಇವತ್ತು ಸಾವನ್ನು ನಾವು ನೋಡ್ತಾ ಇದ್ದೀವಿ.
ಆದರೆ ಈ ಸಫಾರಿನೇ ಮುಂದಿಟ್ಕೊಂಡು ನಾವು ಸಫಾರಿನೇ ನಿಲ್ಲಿಸಬೇಕು ಅನ್ನೋದು ಇದು ಖಂಡಿತ ಈ ರೈತ ಸಂಘದವ್ರು ತಗೊಂಡಂತ ತೀರ್ಮಾನ ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಇವರು ಹೋರಾಟ ಮಾಡಕ್ಕೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಇದ್ರ ಬಗ್ಗೆ ಹೋರಾಟ ಮಾಡಲಿ, ಒಂದನ್ನೇ ಹೋರಾಟ ಮಾಡೋ ಅಂತ ಸಮಸ್ಯೆಗಳು ಬರಲ್ಲ. ಮತ್ತೆ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಹೋರಾಟ ಮಾಡೋದು ಪ್ರತಿಯೊಬ್ಬ ಮಾನವನ ಹಕ್ಕು. ಆದ್ರೆ ಇವರು ಹೋರಾಟದಲ್ಲಿ ಮಾಡದ ಸಂದರ್ಭದಲ್ಲಿ ಲೀಗಲ್ ಆಗಿ ಹೋರಾಟ ಮಾಡಲಿ, ಪ್ರತಿಭಟನೆ ಮಾಡಲಿ, ಇವ್ರ ಕೂಗನ ಸರ್ಕಾರ ಮುಟ್ಟಿಸ್ಲಿ, ಸರ್ಕಾರ ಮುಂದೆ ಹೋರಾಟ ಮಾಡಲಿ. ಆದ್ರೆ ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ಮಾತಾಡಂತ ಮತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು 2,80,00,000 ಜನಕ್ಕೆ ಇವತ್ತು ಏನು ಅನ್ನಭಾಗ್ಯವನ್ನು ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ಇನ್ನೂ ಫ್ರೀ ಯೋಜನೆಗಳನ್ನ ಕೊಟ್ಟಿವತ್ತು ಸಾಕಷ್ಟು ಜನಗಳಿಗೆ ಅನುಕೂಲಕರವಂತ ಮಾಡುವಂತ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿಗಳನ್ನ, ಒಬ್ಬ ಅರಣ್ಯ ಸಚಿವರನ್ನ ಏಕವಚನದಲ್ಲಿ ಸೊಂಟದ ಕೆಳಗಡೆ ಮಾತಾಡುವಂತ ಮಾತನ್ನ ನಾವು ಇದನ್ನ ಖಂಡಿಸ್ತಾ ಇದ್ದೀವಿ. ಇವತ್ತು ಅವ್ರಿಗೆ ಏಕವಚನದಲ್ಲಿ ಮಾತಾಡಿ ಒಂದು ಅವಮಾನ ಮಾಡೋ ಅಂತ ಇದೆಯಲ್ಲ, ಒಂದು ಅವಮಾನಕಾರಿ ಹೇಳಿಕೆನ ಅವ್ರ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಹಣ ಇಸ್ಕೊಂಡಿದ್ದಾರೆ, ದುಡ್ಡು ತಿಂದಿದ್ದಾರೆ, ಅವ್ರ ಸಫಾರಿ ಮಾಡಕ್ಕೆ, ಅವ್ರಿಗೆ ಸಫಾರಿ ಅವ್ರ ಕೇಳಿ ಅವರು ಇವ್ರ ರೆಸ್ಟೇಟ್ ಅವ್ರಿಗೆ ದುಡ್ಡು ಇಸ್ಕೊಂಡು ಬದುಕಬೇಕು ಅಂತ ಏನಿಲ್ಲ. ಒಬ್ಬ ಮಿನಿಸ್ಟರ್ಗಳು, ಒಬ್ಬ ಮುಖ್ಯಮಂತ್ರಿಗಳು ಅವ್ರಿಗೆ ಸಾಕಷ್ಟು ಹಣ ಬರಕ್ಕೆ ದಾರಿಗಳಿವೆ, ಅವ್ರು ಬದುಕ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ. ಆದ್ರೆ ಅವ್ರ ಅವಮಾನಕಾರಿ ಹೇಳಿಕೆ ಹೇಳ್ತಿದ್ದಾರೆ. ಇಂಥ ಹೇಳಿಕೆನ ಇವತ್ತು ನಾನು ಖಂಡಿತ ಇದನ್ನ ಖಂಡಿಸ್ಬೇಕು. ಇವ್ರು ಹೋರಾಟನ ಲೀಗಲ್ ಆಗಿ ಹೋರಾಟ ಮಾಡ್ಲಿ, ಇವ್ರು ಇದು ಹೋರಾಟನ ನ್ಯಾಯವಾಗಿ ಹೋರಾಟ ಮಾಡ್ಲಿ. ಆದ್ರೆ ಒಬ್ಬ ವ್ಯಕ್ತಿ ಮೇಲೆ ಹೀನಯವಾಗಿ ಹೇಳಿಕೆಗಳನ್ನ ನಾವು ಖಂಡಿಸ್ತಾ ಇದೀವಿ. ಅದರಿಂದ ಈ ಸಫಾರಿ ನಡೆಯೋದ್ರಿಂದ ನಮ್ಮ ತಾಲೂಕಿನ 3,000 ಜನ ನಿಜವಾಗ್ಲೂ ಇವತ್ತು ಬದುಕ್ತಾರೆ. ಈ ಸಫಾರಿನ ಮಾಡಬೇಕು. 7,800 ಜನ ಒಟ್ಟು ಬಂಡೀಪುರ, ನಾಗರಹೊಳೆ, ದಮನಕಟ್ಟೆ ಇಷ್ಟು 3ರಿಂದ 8,000 ಜನ ಇವತ್ತು ಕೂಲಿ ಕಾರ್ಮಿಕರು ಸಂಸಾರ ಇವತ್ತು ಉಳಿತದೆ. ಅದರಿಂದ ಈ ಸಫಾರಿನ ಮುಂದುವರಿಸಬೇಕು ಅಂತೇಳಿ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಸ್ವಾಗತಿಸ್ತಾ ಇದ್ದೀನಿ. ಇದ್ರ ಮುಂದೆ ಇದೇ ತರ ಇವರು ಅವನಕಾರಿ ಹೇಳಿಕೆಗಳನ್ನ ಹೇಳೋದಾದ್ರೆ, ಇಂಥ ಕೆಟ್ಟ ಪದಗಳನ್ನ ಬಳಸೋದಾದ್ರೆ ನಾವು ಇದು ದೂರನ್ನ ಇವರ ಮೇಲೆ ಕೊಡಬೇಕಾಯ್ತು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.